ಇಲ್ಲೇ ಒಂದ್ 3/4 ಗಂಟೆ ಆಯ್ತು ಟ್ರಾಫಿಕ್ ಅಲ್ಲೇನೆ. ಇನ್ನು ನೈಸ್ ರೋಡ್ ಟೋಲ್ ಎಕ್ಸಿಟ್ ಟೋಲ್ ಸಿಕ್ಕಿಲ್ಲ ಇನ್ನು. ಫುಲ್ ಧೈರ್ಯವಾಗಿ ಹೋಗ್ತಾನೆ ಟೂ ವೀಲರ್ ರೋಡ್ ಮಧ್ಯದಲ್ಲೇ. ಇಲ್ಲೆಲ್ಲ ಅಲೋನೇ ಇಲ್ಲ ಟೂ ವೀಲರ್ ಹೋಗಕ್ಕೆ. ನೋಡಿ ಸರ್ವಿಸ್ ರೋಡ್ ಕತೆ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಅಂತ. ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ, ಒಂದ್ 2 ಕಿಲೋಮೀಟರ್ ಆದ್ರೂ ಇದೆ ಅನ್ಸುತ್ತೆ, 2-2.5 ಕಿಲೋಮೀಟರ್. ಸೊ ಕಾಫಿ ಟೈಪ್ ಬಂದು ಒಂದು ಕಾಫಿ ಕುಡಿಯಂಗ್ ಆಯ್ತು. ಎಲ್ಲ ಮೈಸೂರಿಗೆ ಜಾಲಿ 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 ಅನ್ಕೊಂಡು ಹೋಗ್ತಾರೆ. ರಜದ ದಿವಸನೂ ಕೆಲಸ ಮಾಡ್ಕೊಂಡ್ ಕೂತಿದ್ದಾರೆ, ಲೇಬರ್ ಡೇ ದಿವಸನೂ ಲೇಬರ್ ಕೆಲಸ ಮಾಡ್ತಾ ಇದಾರೆ. ಬಟ್ ಟ್ರಾಫಿಕ್ ಜಾಮ್ ಅಂತೂ ಸಿಕ್ಕಾಬಟ್ಟೆ ಇದೆ. ನಮಸ್ಕಾರ ಗುರುಗಳೇ, ಹೇಗಿದ್ರೆ ಎಲ್ರು? ಇವತ್ತು ಮೇ 1 ರಜದ ದಿವಸ, ಕಾರ್ಮಿಕರ ದಿನಾಚರಣೆ. ಸೊ ನನಗೂ ರಜೆ ಇತ್ತು ಅಂತ ನಾನು ಇವತ್ತು ಮೈಸೂರಿಗೆ ಹೊರಟೆ. ಆದ್ರೆ ನೈಸ್ ರೋಡ್ ಹತ್ರ ಟ್ರಾಫಿಕ್ ಮಾತ್ರ ಸಿಕ್ಕಾಬಟ್ಟೆ ಇದೆ. ಆಲ್ಮೋಸ್ಟ್ 2 ಕಿಲೋಮೀಟರ್ ಇಂದನೂ ಮೈಸೂರು ರೋಡ್ ಜಾಯಿನ್ ಆಗುತ್ತಲ್ಲ, ನೈಸ್ ರೋಡ್ ಇಂದ ಫುಲ್ ಟ್ರಾಫಿಕ್ ಇದೆ. ಇಲ್ಲೇ ಒಂದ್ 3/4 ಗಂಟೆ ಆಯ್ತು ಟ್ರಾಫಿಕ್ ಅಲ್ಲೇನೆ. ಇನ್ನು ನೈಸ್ ರೋಡ್ ಟೋಲ್ ಎಕ್ಸಿಟ್ ಟೋಲ್ ಸಿಕ್ಕಿಲ್ಲ ಇನ್ನು. ಸೊ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ಒಂದು 3/4 ಗಂಟೆ ಆದ್ಮೇಲೆ ಟೋಲ್ ಹತ್ರ ಬಂದ್ವಿ, ನೈಸ್ ರೋಡ್ ಟೋಲ್ ಹತ್ರ. ನೋಡ್ಬೇಕು ಇಲ್ಲಿ ಇನ್ನೂ ಎಷ್ಟೊತ್ತಾಗತ್ತೆ ಅಂತ. ತುಂಬಾ ಸ್ಲೋ ಇದೆ ಮೂವ್ಮೆಂಟ್ಸ್, ಕಾರ್ಗಳ ಮೂವ್ಮೆಂಟ್ ಎಲ್ಲ ಅಂಟ್ಕೊಂಡು ಹೋಗ್ತಾವ್ರೆ. ಈ ರಜಾ ದಿವಸ ಬಂದ್ರೆ ಅಂತೂ ಬೆಂಗಳೂರವ್ರು ಯಾರು ಬೆಂಗಳೂರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ಅನ್ಸುತ್ತೆ. ಎಲ್ಲ ಹೋಗ್ತಾ ಇರ್ತಾರೆ ಬೆಂಗಳೂರಿನ ಆಚೆ. ಅದು ಮೈಸೂರು, ಎಸ್ಪೆಷಲಿ ಮೈಸೂರು ರೋಡ್ ಅಂತೂ ರಜಾ ಬಂದ್ಬಿಟ್ರೆ ಸಾಕು ಓಡೋಗ್ಬಿಡ್ತಾರೆ ಮೈಸೂರಿಗೆ. ಅದಕ್ಕೆ ನಾನು ಜಾಸ್ತಿ ಟ್ರಾವೆಲ್ ಮಾಡಕ್ ಹೋಗಲ್ಲ. ರಜದ ದಿವಸ ಇದ್ದಾಗ ವೀಕೆಂಡ್ಸ್ ಅಲ್ಲಿ ಟ್ರಾವೆಲ್ ಮಾಡಕ್ ಹೋಗಲ್ಲ. ನಂಗೆ ಗೊತ್ತು ಇದೇ ಪರಿಸ್ಥಿತಿ ಆಗಿರುತ್ತೆ ಅಂತ. ಟ್ರಾಫಿಕ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಚನ್ನಪಟ್ಟಣ ಹತ್ರ ಎಲ್ಲ ಇರ್ತಿದ್ವಿ. ಟ್ರಾಫಿಕ್ ಇರೋದ್ರಿಂದ ತುಂಬಾ ಕಷ್ಟ. ಟೋಲ್ದು ಏನೋ ಗೇಟ್ ಏನೋ ಹಾಕಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಬಟ್ ಇದು ಇಲ್ಲಿ ಎಕ್ಸಿಟ್ ಟೋಲ್ ಇಂದ, ನೈಸ್ ರೋಡ್ ಎಕ್ಸಿಟ್ ಟೋಲ್ ಇಂದ ಎಕ್ಸ್ಪ್ರೆಸ್ ವೇ ಎಂಟ್ರಿ ಆಗೋ ತನಕನೂ ಟ್ರಾಫಿಕ್ ಇದೆ. ಮೇ ಬಿ ಎಕ್ಸ್ಪ್ರೆಸ್ ವೇ ಇಂದ ಸ್ವಲ್ಪ ಕಮ್ಮಿ ಆಗ್ಬೋದು, ಏನಕ್ಕೆ ತುಂಬಾ ಜನ ಸರ್ವಿಸ್ ರೋಡಲ್ಲಿ ಹೋಗ್ತಾರೆ. ಸೊ ಇನ್ನು ಸ್ವಲ್ಪ ಜನ ಎಕ್ಸ್ಪ್ರೆಸ್ ವೇ ತಗೋತಾರೆ. ಸೊ ಅಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು, ನೋಡೋಣ. ಮುಕ್ಕಾಲು ಗಂಟೆ ಮೇಲಾಯ್ತು ನೈಸ್ ರೋಡ್ ಇಂದ ಎಕ್ಸಿಟ್ ಆಗೋಷ್ಟು. ಆಲ್ಮೋಸ್ಟ್ ಬರೀ 2 ಕಿಲೋಮೀಟರ್ಗೆ ಒಂದು 3/4 ಗಂಟೆ ಆಗಿದೆ. 2 ಕಿಲೋಮೀಟರ್ ಟ್ರಾಫಿಕ್ಗೆ. ಸೊ ಈ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಟ್ರಾಫಿಕಲ್ಲಿ ಸಿಗಾಕೊಂಡು, ಎಸ್ಪೆಷಲಿ ಮೈಸೂರು ರೋಡಲ್ಲಿ, ನಿಮ್ಮ ಸ್ಟೋರಿನ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನೀವು ಯಾವ ತರ ಎಲ್ಲ ಅನುಭವಿಸಿದ್ರಿ ಟ್ರಾಫಿಕ್ ಜಾಮು, ಮತ್ತೆ ಎಷ್ಟೊತ್ತು ತಗೋತು, ಮತ್ತೆ ಯಾವ ಟೈಮಲ್ಲಿ, ಅಂದ್ರೆ ಯಾವ್ದಾರ ಹಬ್ಬದ ಟೈಮಲ್ಲೋ ಇಲ್ಲ ರಜದ ಟೈಮಲ್ಲೋ, ವೀಕೆಂಡ್ಸ್ ಅಲ್ಲೋ. ಎಸ್ಪೆಷಲಿ ವೀಕೆಂಡ್ಸ್ ಜಾಸ್ತಿ ಇರುತ್ತೆ. ಸೊ ಇವತ್ತು ಗುರುವಾರ ಆದ್ರಿಂದ ನಾಳೆ ಒಂದು ಶುಕ್ರವಾರ. ಸೊ ಇವತ್ತು ರಜಾ ಬೇರೆ, ಗೌರ್ಮೆಂಟ್ ಹಾಲಿಡೇ. ಸೊ ನಾಳೆ ಒಂದು ದಿವಸ ಸಿಕ್ ಲೀವ್ ಏನಾದ್ರು ಹಾಕೊಂಡು ಜೈ ಅನ್ಬಿಡ್ತಾರೆ ಎಲ್ರು. 4 ದಿವಸ ರಜಾ ತಗೊಂಡು ಪುನಃ ವಾಪಸ್ ಬರ್ಬೇಕಾದ್ರೆ ಸಂಡೇ ಈವ್ನಿಂಗ್ ಫುಲ್ ರಶ್ ಇರುತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ. ಸೊ ನಾವು ಬೆಂಗಳೂರಲ್ಲಿ ಮನೆ ಬಿಟ್ಟಾಗ 10 ಗಂಟೆ ಆಗಿತ್ತು. ಇವಾಗ ಆಲ್ಮೋಸ್ಟ್ 11:30 ಆಗಿದೆ. ಸೊ ಎಕ್ಸ್ಪ್ರೆಸ್ ವೇ ರೀಚ್ ಆಗೋಷ್ಟ್ರಲ್ಲೇ 1.5 ಅವರ್ ಆಯ್ತು. ಸೊ ಎಕ್ಸ್ಪ್ರೆಸ್ ವೇ ಇಂದ ಮೈಸೂರಿಗೆ ಒಂದು 1.5 ಅವರ್ 2 ಅವರ್ಸ್ ಅಂದ್ರೂ ಆಯ್ತು. ಅಲ್ಲೇ 3-4 ಅವರ್ಸ್, 4.5 ಅವರ್ಸ್. ಸೊ ಎಕ್ಸ್ಪ್ರೆಸ್ ವೇ ಮಾಡಿನೂ ಪ್ರಯೋಜನ ಎಲ್ಲ ತರ ಆಯ್ತು. ಸೊ ಹಂಗೂ ಹಿಂಗೂ ಬಂದ್ವಿ ಎಕ್ಸ್ಪ್ರೆಸ್ ವೇಗೆ. ಒಳ್ಳೆ ಉಸಿರು ಕಡ್ದಂಗೆ ಆಗ್ತಿತ್ತು ಅಲ್ಲಿ ಅಂತೂ ಟ್ರಾಫಿಕ್ ಅಲ್ಲಿ. ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ವೆಲ್ಕಮ್ ಟು ಬ್ಯಾಂಗ್ಳೂರ್ ಮೈಸೂರು ಹೈವೇ. ಸೊ ಟೈಮ್ ಬಂದು ಇವಾಗ ಎಕ್ಸಾಕ್ಟ್ ಆಗಿ 11:30 ಆಗಿದೆ. ಸೊ ಇನ್ನೊಂದು 1.5 ಅವರ್ 2 ಅವರ್ಸ್, ಒಂದು 1 ಗಂಟೆ ಮೈಸೂರು ಅನ್ಕೋತೀನಿ. ಮಧ್ಯದಲ್ಲೂ ಎಲ್ಲೂ ಬ್ರೇಕ್ ತಗೊಳ್ಳಿಲ್ಲ ಅಂದ್ರೆ ಒಂದು 12:45 1 ಗಂಟೆ ಅಷ್ಟರಲ್ಲಿ ಮೈಸೂರು. ಅಲ್ಲ, ಸ್ಪೀಡ್ ಲಿಮಿಟ್ ಇದ್ರು ಎಲ್ಲ 100 ಮೇಲೆ ಹೋಗ್ತಾರಲ್ಲ ಅಂತ. ನಾನಿಲ್ಲಿ ಆಲ್ಮೋಸ್ಟ್ 80-85 ಅಲ್ಲಿ ಇದ್ದೀನಿ. ಮುಂದೆ ನೋಡಿದ್ರೆ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಆಲ್ಮೋಸ್ಟ್ 110 ಅಲ್ಲಿ ಇದಾರೆ ಅನ್ಸುತ್ತೆ. ಅವ್ರಿಗೆಲ್ಲ ಏನು ನೋಟಿಸ್ ಏನು ಬರಲ್ವಾ? ಇಲ್ಲ ಸಿಕ್ಕಾಕೊಂಡ್ರೆ ಅವರು ಫೈನ್ ಕಟ್ಟಕ್ಕೆಲ್ಲ ರೆಡಿ ಇರ್ತಾರ ಏನೋ ಗೊತ್ತಿಲ್ಲ. 1000 ರೂಪಾಯಿ ಫೈನ್ ಹಾಕ್ತಾರೆ. ಏನೇ ಅವನ 2 ವೀಲರ್ ಅವನು ಬೇರೆ ಇದಾನೆ ಇಲ್ಲೇ. ಫುಲ್ ಧೈರ್ಯವಾಗಿ ಹೋಗ್ತಾನೆ 2 ವೀಲರ್ ಅವನು ರೋಡ್ ಮಧ್ಯದಲ್ಲೇ. ಇಲ್ಲೆಲ್ಲ ಅಲೋನೇ ಇಲ್ಲ 2 ವೀಲರ್ ಹೋಗಕ್ಕೆ. ಏನೋ ಧೈರ್ಯ ಮಾಡಿ ಹೋಗ್ತಾ ಇದಾನಪ್ಪ. ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಇಲ್ಲ ಮಿಸ್ ಆಗೇನಾದ್ರೆ ಈ ಕಡೆ ಹೋಗ್ಬಿಟ್ನ ಅದು ಗೊತ್ತಿಲ್ಲ. ಮೊಬೈಲ್ ಹೋಲ್ಡರ್ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ.
ವಿಡಿಯೋ ತುಂಬಾ ಶೇಕಿ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ, ನೋಡ್ಬೇಕು ಆಮೇಲೆ ಎಡಿಟಿಂಗ್ ಮಾಡ್ಬೇಕಂದ್ರೆ. ತುಂಬಾ ಶೇಕ್ ಆಗ್ತಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ GoPro ಆಗ್ಲಿ ಆಕ್ಷನ್ ಕ್ಯಾಮ್ರಾಸ್ ಇಲ್ಲ, ನಾನು ಮೊಬೈಲಲ್ಲೇ ಶೂಟ್ ಮಾಡ್ತಾ ಇರೋದು. ಪ್ರಾಬ್ಲಿ ಸ್ಟೆಬಿಲಿಟಿ ಅಷ್ಟು ಇರಲ್ಲ ಅಂತ ಅನ್ಕೋತೀನಿ. ಸೊ ಟೋಲ್ ಹತ್ರ ಬಂದ್ವಿ. ಇಲ್ಲೇನು ಅಷ್ಟು ಟ್ರಾಫಿಕ್ ಇಲ್ಲ, ನಾರ್ಮಲ್ ಆಗಿದೆ. ಬಟ್ ಇಲ್ಲಿ ಏನ್ ಗೋಳು ಅಂದ್ರೆ ಇವ್ರು ಟೋಲ್ ಅವ್ರದ್ದು ಸ್ಕ್ಯಾನರೇ ವರ್ಕ್ ಆಗಲ್ಲ. ನಂದು ಬೇರೆ ಟೋಲ್ ರೀಚಾರ್ಜ್ ಬೇರೆ ಆಗಿಲ್ಲ, ಅದು ಕರೆಕ್ಟಾಗಿ ರೀಚಾರ್ಜು ತಗೋತಾ ಇಲ್ಲ ನಂದು ಅಕೌಂಟಿಂದ. ಸೊ ಇಲ್ಲಿ ಟೋಲ್ ಏನೋ ಪಾಸ್ ಆಯ್ತು, ಬಟ್ ಮೈಸೂರು ಟೋಲಲ್ಲಿ ನಂದು ಪಾಸ್ ಆಗೋ ಡೌಟು. ನಾನು ಮೇ ಬಿ ಅಲ್ಲಿ ಡಿವಿಯೇಷನ್ ತಗೋಬೇಕು ಅಂತ ಅನ್ಸುತ್ತೆ, ಶ್ರೀರಂಗಪಟ್ಟಣ ಒಳಗಡೆಯಿಂದ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ರೀಚಾರ್ಜ್ ಮಾಡಕ್ ಆಗ್ತಿಲ್ಲ ನನಗೆ, ಏನಂತ ಗೊತ್ತಿಲ್ಲ. ಸೊ ನಾನಿವಾಗ ಹೊಸದು ನಂದೇ ಪರ್ಸನಲ್ ಅಕೌಂಟ್ ಇದೆಯಲ್ಲ, ಬ್ಯಾಂಕ್ ಅಕೌಂಟ್, ಅಲ್ಲಿಂದ ಫಾಸ್ಟ್ ಟ್ಯಾಗ್ ಆರ್ಡರ್ ಮಾಡಿದ್ದೀನಿ. ಇನ್ನೊಂದು 7 ವರ್ಕಿಂಗ್ ಡೇಸ್ ಅಲ್ಲಿ ಬರ್ಬೋದು ಅದು. ಮೇ ಬಿ ಅದನ್ನ ಯೂಸ್ ಮಾಡ್ತೀನಿ. ಇದ್ಯಾವುದೋ ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಹೆಸರು ಹೇಳಕ್ ಹೋಗಲ್ಲ, ನ್ಯಾಷನಲೈಸ್ಡ್ ಬ್ಯಾಂಕ್ದು ಅಟ್ಯಾಚ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಟೋಲ್ದು. ಬಟ್ ಅವ್ರದ್ದು ಅಷ್ಟು ಸರ್ವಿಸ್ ಚೆನ್ನಾಗಿಲ್ಲ. ಮತ್ತೆ UPI ನಲ್ಲೆಲ್ಲ ರೀಚಾರ್ಜ್ ಮಾಡೋ ಆಪ್ಷನ್ ಸಿಗ್ತಿಲ್ಲ ನನಗೆ. ಮುಂಚೆ ಸಿಕ್ತಿತ್ತು, ಇವತ್ತೆಲ್ಲ ಟ್ರೈ ಮಾಡಿದೆ. ಬಟ್ UPI, ಗೂಗಲ್ ಪೇ, Paytm ಇಂದೆಲ್ಲ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನೆನ್ನೆ ಚೇಂಜ್ ಮಾಡೋಣ ಅನ್ಕೊಂಡು ನಂದು ಸೇವಿಂಗ್ಸ್ ಅಕೌಂಟ್ ಎಲ್ಲಿದೆ ಬ್ಯಾಂಕ್ದು, ಅದು ಪ್ರೈವೇಟ್ ಬ್ಯಾಂಕು. ಸೊ ಆ ಬ್ಯಾಂಕಿಂದನೇ ಫಾಸ್ಟ್ಯಾಗ್ ತಗೊಳ್ಳೋಣ ಅಂತ ಮಾಡಿದ್ದೀನಿ. ಅದು ಇನ್ನೊಂದು 7 days ಅಲ್ಲಿ ಬರುತ್ತೆ. ಸೊ ಅದು ಬಂದ್ಮೇಲೆ ಸ್ವಲ್ಪ ಈಸಿ ಆಗುತ್ತೆ. ಆದ್ರೂ ಈ ರೋಡಲ್ಲಿ ಬರೋ ವೆಹಿಕಲ್ಗಳಂತೂ ಮೈಸೂರು ಹೋಗ್ಬೇಕು ಅಂದ್ರೆ ಎಲ್ಲ ತುದಿಗಾಲಲ್ಲಿ ಇರ್ತಾರೆ. ಒಬ್ರಿಗಿಂತ ಇನ್ನೊಬ್ರು ಫಾಸ್ಟ್ ಹೋಗ್ಬೇಕು ಅಂತ ವೇಟ್ ಮಾಡ್ತಿರ್ತಾರೆ, ರೇಸ್ಗೆ ಹೋಗ್ತಿರ್ತಾರೆ. ನೋಡಿ ಮುಂದೆ ಹೆಂಗ್ ಹೋಗ್ತಾ ಇದಾರೆ ಅಂತ. ಅವ್ರಿಗೆಲ್ಲ ಸ್ಪೀಡ್ ಲಿಮಿಟ್ ಭಯನೇ ಇಲ್ಲ, ಏನ ಚಚ್ಚಾಕ್ಬೇಕು ಅಂತ ಚಚ್ಚಾಕೊಂಡು ಹೋಗ್ತಾ ಇರ್ತಾರೆ. ತುಂಬಾ ಜನ ನೋಡಿದೀನಿ ಲೇನ್ ಫಾಲೋ ಮಾಡಲ್ಲ. ಒಂದು 60 ಕಿಲೋಮೀಟರ್ ಸ್ಪೀಡು, 80 ಕಿಲೋಮೀಟರ್ ಸ್ಪೀಡು, 100 ಕಿಲೋಮೀಟರ್ ಸ್ಪೀಡ್ ಅಂತ ಲೇನ್ ಮಾಡಿರ್ತಾರಲ್ಲ, ಆ 3 ಲೇನಲ್ಲೂ ಆರಾಮಾಗಿ ಒಳ್ಳೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದೇ ಲೈನಲ್ಲಿ ಫಾಲೋ ಮಾಡಬೇಕು, ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಬೇಕು, ಆ ಥರ ಇಲ್ಲ. 60 ಇರೋ ಜಾಗದಲ್ಲಿ 100 ಅಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲ 100 ಮೇಲೆ ಹೋಗ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ಇದೆ. ಇಲ್ಲಿ ಸರ್ವಿಸ್ ರೋಡ್ ನೋಡಿ, ಸರ್ವಿಸ್ ರೋಡ್ ಕತೆ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಅಂತ. ಇವರೆಲ್ಲ ಇನ್ ಟೋಲ್ ತಪ್ಸಕ್ ಬರ್ತಾರ, ಏನ್ ಕತೆ ಅಂತ ಗೊತ್ತಿಲ್ಲ. ಚನ್ನಪಟ್ಟಣ, ರಾಮನಗರ ಆ ಸೈಡ್ ಹೋಗೋರು ಏನಾದ್ರು ಸರ್ವಿಸ್ ರೋಡ್ ತಗೋತಾರ ಗೊತ್ತಿಲ್ಲ. ಬಟ್ ಟೋಲ್ ತಪ್ಸಿ ಸರ್ವಿಸ್ ರೋಡಲ್ಲಿ ಮೈಸೂರಿಗೆ ಹೋಗ್ತೀನಿ ಅಂದ್ರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಏನಕ್ಕಂದ್ರೆ ಟೋಲ್ ಇವಾಗ 170, ಬೆಂಗಳೂರು ಸೈಡ್ ಟೋಲ್ 170, ಅಲ್ಲಿ ಮೈಸೂರು ರೋಡ್ ಅಲ್ಲಿ ಸಿಗೋದು 160 rupees ಆಗುತ್ತೆ ಟೋಲ್ ಚಾರ್ಜು. ಸೊ ಒಂದು 350, 360 ರೂಪಾಯಿ, 370 ರೂಪಾಯಿ ಅನ್ಕೊಳ್ಳಿ. ಸೊ ಅದನ್ನ ಉಳ್ಸಕ್ ಹೋಗಿ ಇಲ್ಲಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಅಲ್ಲಿ ಪೆಟ್ರೋಲ್ ಇದೇ ಹೊಟ್ಟೋಗ್ಬಿಡುತ್ತೆ, ಮೈಲೇಜೇ ಸಿಗಲ್ಲ ಆ ತರ ಗಾಡಿಗಳಿಗೆ. ಗೇರ್ ಚೇಂಜ್ ಮಾಡಿ ಪೆಟ್ರೋಲೇ ಉಳಿತಾಯ ಆಗಲ್ಲ ಅಲ್ಲಿ ಆ ರೋಡಲ್ಲ. ಸೊ ಅದೇನಕ್ಕೆ ಅಂತ ಆ ರೋಡಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಸರ್ವಿಸ್ ರೋಡಲ್ಲಿ. ಅದು ಎಸ್ಪೆಷಲಿ ಈ ತರ ರಜದ ಟೈಮಲ್ಲಿ. ಈ ಕಡೆಯಿಂದ ಅಂತಲ್ಲ, ಆ ಕಡೆ ಮೈಸೂರಿಂದ ಬರ್ಬೇಕಾದ್ರೂ ಅಷ್ಟೇ. ಆಲ್ಮೋಸ್ಟ್ ಬೆಂಗಳೂರು ಎಂಟರ್ ಆಗ್ತಾ ಇದ್ದಂಗೆ ಎಲ್ಲ ಮೈನ್ ಎಕ್ಸ್ಪ್ರೆಸ್ ವೇನೆಲ್ಲ ಬರ್ತಾ ಇರ್ತಾರೆ. ಮಧ್ಯದಲ್ಲಿ ಬಿಡ್ದಿ ಹತ್ರನ ಎಲ್ಲಾದ್ರೂ ಡಿವಿಯೇಷನ್ ತಗೋಬಿಡ್ತಾರೆ ಸರ್ವಿಸ್ ರೋಡ್ಗೆ. ಸೊ ಅಲ್ಲಿಂದ ಡೈರೆಕ್ಟ್ ಸರ್ವಿಸ್ ರೋಡಲ್ಲಿ ಬರ್ತಾ ಇರ್ತಾರೆ ಒಂದು ಟೋಲ್ ತಪ್ಸಕ್ಕೆ. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ಆಲ್ಮೋಸ್ಟ್ ರಾಮನಗರ ಹತ್ರ ಬರ್ತಾ ಇದೀವಿ. ಯಾಪ ಇವನು ಫುಲ್ ಶೋಕಿಲಾಲ ಅನ್ಸುತ್ತೆ, ಕನ್ನಡಕ ಎಲ್ಲ ಹಾಕೊಂಡು ಓಡಿಸ್ತಾನೆ ಅಂತ ತಿಳ್ಕೊಬೇಡಿ. ಕನ್ನಡಕ ಹಾಕಿರೋದು ಸಿಂಪಲ್ ರೀಸನ್ಗೆ, ಬಿಸಿಲು ತುಂಬಾ ಇದೆ, ಸಮ್ಮರ್ ಬೇರೆ. ಮತ್ತೆ ಕಾರಲ್ಲಿ ನಂಗೆ ಕನ್ನಡಕ ಹಾಕದೆ ಓಡಿಸಿದ್ರೆ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಪ್ರೊಟೆಕ್ಷನ್ಗೋಸ್ಕರ ಹಾಕೊಂಡಿದ್ದೀನಿ, ಇಲ್ಲ ನಾರ್ಮಲ್ ಆಗಿ ನಂಗೆ ಕನ್ನಡಕ ಎಲ್ಲ ಹಾಕೊಳಕ್ ಹೋಗಲ್ಲ. ಸೊ ಕೊನೆಗೂ ರಾಮನಗರ ಅಂದ್ರೆ ಈ ಕಲ್ಲುಗಳದೇ ಒಂದು ದೊಡ್ಡ ಇತಿಹಾಸನೇ ಇದೆ. ಫೇಮಸ್ ಹಿಂದಿ ಮೂವಿ ಶೋಲೆ ಶೂಟ್ ಆಗಿದ್ದು ಇಲ್ಲೇ, ಎಲ್ರಿಗೂ ಗೊತ್ತಿರ್ಬೋದು ಅದು. ಜೊತೆಗೆ ನಾನೊಂದು ಸ್ವಲ್ಪ ತಿಂಗಳು ಮುಂಚೆ, ಐ ಥಿಂಕ್ ಇನ್ ವಿಂಟರ್ ಅಲ್ಲಿ ಬೈಕಲ್ಲಿ ಬಂದಿದೆ ರೋಡ್ ಅಲ್ಲಿ, ಅವಾಗ ಡ್ರೋನ್ ಶಾಟ್ಸ್ ತಗೊಂಡಿದ್ದೆ ರಾಮನಗರದೆಲ್ಲ. ಸೊ ಅದನ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನೋಡಿ, ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ, ಹಂಗೆ ಥಮ್ಸ್ ಅಪ್.
ಶಾರ್ಟ್ಸ್ ನೋಡಿದ್ರಾ? ಚೆನ್ನಾಗಿತ್ತಾ? ಒಂದು ಲೈಕ್ ಕೊಟ್ರಾ? ಹಾಗೆ ಕಮೆಂಟ್ ಅಲ್ಲೂ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ. ರಾಮನಗರನ ಗ್ರೌಂಡ್ ಲೆವೆಲ್ ಅಲ್ಲಿ ನೋಡೋದಕ್ಕಿಂತ ಏರಿಯಲ್ ವ್ಯೂ ಅಲ್ಲಿ ನೋಡೋದೇನೆ ಒಂದು ಸೂಪರ್ ಆಗಿರುತ್ತೆ. ಅದೊಂಥರ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ ಅಂತಾನೆ ಹೇಳ್ಬೋದು. ಓಕೆ, ಇವಾಗ ಚನ್ನಪಟ್ಟಣ ದಾಟಿ ಮದ್ದೂರ್ ಹತ್ರ ಹೋಗ್ತಾ ಇದೀವಿ. ಇವಾಗ ಎಂಪೈರ್ ಎಲ್ಲ ಕ್ರಾಸ್ ಆಗಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ವೈಶಾಲಿ ಇದೆಲ್ಲ ಫೇಮಸ್ ರೆಸ್ಟೋರೆಂಟ್. ಈ ರೋಡಲ್ಲಿ ತುಂಬಾ ರೆಸ್ಟೋರೆಂಟ್ ಸಿಗುತ್ತೆ, ಆದ್ರೆ ಎಲ್ಲಿ ಬೇಕು ಅಲ್ಲಿರಲ್ಲ. ಸೊ ನೀವು ಚನ್ನಪಟ್ಟಣ ಮದ್ದೂರು ಆ ಸೈಡ್ ಬಂದ್ರೆ ಅಲ್ಲಿ ಲೈನ್ ಇದೆ, ಎಂಪೈರ್ ಇದೆ, KFC ಇದೆ, ಅದ್ ಬಿಟ್ರೆ ವೈಶಾಲಿ ಇದೆ ನಾನ್ ವೆಜ್ಗೆ. ತುಂಬಾ ಜನ ಹೋಗ್ತಾರೆ, ನಾನು ಒಂದ್ಸಲ ಹೋಗಿದ್ದೆ ವೈಶಾಲಿಗೆಲ್ಲ, ಚೆನ್ನಾಗಿತ್ತು ಫುಡ್ ಎಲ್ಲ. ಸೊ ನೀವು ಏನಾದ್ರು ಈ ರೋಡಲ್ಲಿ ಬಂದ್ರೆ ಟ್ರೈ ಮಾಡಿ ಒಂದ್ಸಲ. ನಾನ್ ವೆಜ್ ತಿನ್ನೋರು, ನಾನ್ ವೆಜ್ ಪ್ರಿಯರಿಗೆ ಇಷ್ಟವಾದ ಒಂದು ಜಾಗ. ಸೊ ನಮ್ದು ಇವಾಗ ಊಟ ಟೈಮ್ ಅಂತೂ ಅಲ್ಲ. ಸೊ ಏನಾದ್ರೆ ಕಾಫಿ ಕುಡಿಯೋಣ ಅಂತ ಇದೀವಿ. ಸೊ ಮಂಡ್ಯ ಹತ್ರ ಒಂದು ಕಾಫಿ ಡೇ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಕಾರಲ್ಲಿ ನಾನು ಒಬ್ಬನೇ ಇಲ್ಲ, ನನ್ನ ಹೆಂಡತಿ ಬೇರೆ ಇದ್ದಾಳೆ ಆಯ್ತಾ. ಸೊ ಅವ್ರಿಗೆ ಕಾಫಿ ಡೇ ಅಂದ್ರೆ ತುಂಬಾ ಇಷ್ಟ. ಸೊ ನನ್ಗೆ ಇಷ್ಟ ಇಲ್ಲ, ಸೊ ಅವ್ರಿಗೋಸ್ಕರ ಆದ್ರೂ ಹೋಗ್ಬೇಕಲ್ಲ, ಅದಕ್ಕೆ ಕಾಫಿ ಡೇಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. 10 ರೂಪಾಯಿ ಕಾಫಿನ 80 ರೂಪಾಯಿ ಕೊಟ್ಬಿಟ್ಟು ಕುಡ್ಬಿಟ್ಟು ಬರೋದಷ್ಟೇ. 80 ಇಲ್ಲ, ಇವಾಗ 140 ಅನ್ಸುತ್ತೆ. ನನ್ಗೆ ರೇಟ್ಗಳೇ ಗೊತ್ತಿಲ್ಲ, ಕಾಫಿ ಡೇ ಎಷ್ಟು, KFC ಎಷ್ಟು ಅಂತಲ್ಲ. ಹುಡುಗರಿಗೆಲ್ಲ ನಾರ್ಮಲಿ ಅಲ್ಲಿ ಒಂದು ಟೀ ಅಂಗಡಿ ಸಿಕ್ಕಿದ್ರೆ ಸಾಕು, ಯಾವ್ದಾರ ಒಂದು ಪೆಟ್ಟಿ ಅಂಗಡಿ ಹತ್ರನೋ ಅಲ್ಲೇ ಟೀ ಕಾಫಿ ಕುಡಿದ್ರೆ 10 ರೂಪಾಯಿ ಕುಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಿಮ್ಗೆ ಏನಾದ್ರೂ ಈ ವ್ಲಾಗ್ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಇದು ನನ್ನ ಸೆಕೆಂಡ್ ವಿಡಿಯೋ ನನ್ನ ಚಾನಲ್ ಅಲ್ಲಿ. ಒಂದು ವಿಡಿಯೋ ಆಲ್ರೆಡಿ ಹಾಕಿದ್ದೆ 1 ತಿಂಗಳ ಮುಂಚೆ, ಒಂದು 5-6 ನಿಮಿಷ ವಿಡಿಯೋ ಅದು. ಸೊ ಫಸ್ಟ್ ವಿಡಿಯೋ ಅಲ್ಲ ಅಂತ ಏನು ಪ್ಲಾನ್ ಇಲ್ಲದೆ ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ಹಾಕಿದ್ದೆ. ಅದೇನಷ್ಟೇನು ಓಡಿಲ್ಲ, ಇದು ಓಡಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ನೀವು ಯಾರಾದ್ರೂ ನೋಡ್ತಿದ್ರೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡಿ ವಿಡಿಯೋನ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸೊ ಮದ್ದೂರ್ ಹತ್ರ ಬರ್ತಾ ಇದ್ದಂಗೆ ಒಂದು ಹೊಸ ರೆಸ್ಟೋರೆಂಟ್ ಕಾಣಿಸ್ತು. ಸ್ವಲ್ಪ ತಿಂಗಳು ಮುಂಚೆನೂ ಓಪನ್ ಆಗಿದೆ ಅನ್ಸುತ್ತೆ, ಮದ್ದೂರ್ ಟಿಫಾನೀಸ್ ಅಂತ. ಇದು ಆಕ್ಚುಲಿ ಮದ್ದೂರ್ದು ಹಳೆ ರೋಡ್ ಹತ್ರ ಇತ್ತು, ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಅದ್ರ ಜೊತೆಗೆ ಒಂದು ಮೆಕ್ಡಿನೂ ಓಪನ್ ಆಗಿದೆ, ಮೆಕ್ಡೊನಾಲ್ಡ್ಸ್ ಎಲ್ಲ ಇದೆ. ಜನರು ಹಂಗೆ ಇದಾರೆ, ಜಾತ್ರೆ ತರ ತುಂಬ್ಕೊಂಡಿದ್ದಾರೆ, ರಜಾ ಬೇರೆ ಅಲ್ವಾ. ಸೊ ಫುಲ್ ಪಾರ್ಕಿಂಗ್ ಅಲ್ಲಿ ಜಾಗನೇ ಇಲ್ಲ, ಅಷ್ಟು ಕಾರ್ಗಳಿದೆ. ಸೊ ನೀವೇನಾದ್ರೂ ಈ ರೋಡಲ್ಲಿ ಬಂದ್ರೆ ನೋಡಿ, ಮೆಕ್ಡಿಗೆಲ್ಲ ಹೋಗಿ ಫ್ರೆಂಚ್ ಫ್ರೈಸ್ ಬರ್ಗರ್ ಎಲ್ಲ ತಿನ್ನೋರು ಇದ್ರೆ ಆರಾಮಾಗಿ ತಿನ್ಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ನಾವಿವಾಗಿದ್ದೀವಿ ಮದ್ದೂರು ಫ್ಲೈಓವರ್. ಸೊ ಇದೊಂದು ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ, ಒಂದು 2 ಕಿಲೋಮೀಟರ್ ಆದ್ರೂ ಇದೆ ಅನ್ಸುತ್ತೆ, 2-2.5 ಕಿಲೋಮೀಟರ್. ಈ ಫ್ಲೈಓವರ್ ಕೆಳಗಡೆ ಮಾಮೂಲಿ ಮದ್ದೂರು ಟೌನ್ ಇದೆ. ಸೊ ಇದೊಂದು ಮಾಡಿದ್ದು ತುಂಬಾ ಅನುಕೂಲ ಆಯ್ತು ಆಕ್ಚುಲಿ. ಇಲ್ಲಾಂದಿದ್ರೆ ಹಳೆ ರೋಡಲ್ಲಂತೂ ತುಂಬಾನೇ ಟ್ರಾಫಿಕ್ ಆಗೋದು ಮದ್ದೂರು ಜಂಕ್ಷನ್ ಅಲ್ಲೆಲ್ಲ. ಸೊ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ವಿಷಯ ಏನಾಯ್ತು ಅಂದ್ರೆ, ಕಾಫಿ ಡೇ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಕಾಫಿ ಡೇ ಹೋಗಕ್ ಆಗಿಲ್ಲ. ಏನಕ್ಕೆ ಅಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಹಿಂದ್ಗಡೆನೆ ಮದ್ದೂರು ದಾಟಿದ ತಕ್ಷಣ ಸರ್ವಿಸ್ ರೋಡ್ ತಗೋಬೇಕಾಗಿತ್ತು, ಬಟ್ ಮರೆತು ಸ್ಟ್ರೈಟ್ ಬಂದ್ವಿ. ಮಧ್ಯದಲ್ಲಿ ಎಲ್ಲೂ ಸರ್ವಿಸ್ ರೋಡ್ ಜಾಯ್ನ್ ಆಗೋದಕ್ಕೆ ಜಾಗ ಇಲ್ಲ. ಸೊ ಕಾಫಿ ಡೇ ಪ್ಲಾನ್ ಹೋಯ್ತು. ಇವಾಗ ಆಲ್ಮೋಸ್ಟ್ ಮಂಡ್ಯ ರೀಚ್ ಆಗಿದ್ದೀವಿ ಆಲ್ರೆಡಿ. ಸೊ ನೋಡ್ಬೇಕು, ಮಂಡ್ಯ ಆದ್ಮೇಲೆ ಎಲ್ಲೂ ಕಾಫಿ ಡೇ ಆತರ ಏನೂ ಇಲ್ಲ. ಸೊ ನೋಡೋಣ ಮುಂದೆ ಎಲ್ಲಾದ್ರೂ ಬೇರೆ ಏನಾದ್ರು ರೆಸ್ಟೋರೆಂಟ್ ಚೆನ್ನಾಗಿ ಸಿಕ್ಕಿದ್ರೆ ನಿಲ್ಲಿಸ್ತೀನಿ. ಮಂಡ್ಯ ಮದ್ದೂರ್ ಹತ್ರೆಲ್ಲ ಬಂದ್ರೆ 2 ಸೈಡೂನು ಸೀನರಿಗಳು ಚೆನ್ನಾಗಿರುತ್ತೆ ನೋಡಕ್ಕೆ. ಫುಲ್ ಹೊಲ ಗದ್ದೆ, ತೆಂಗಿನ ಮರಗಳು, ಫುಲ್ ಒಂಥರ ಗ್ರೀನರಿ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಬಟ್ ಏನ್ ಮಾಡೋದು, ಹೈವೇ ನಿಲ್ಸಕ್ಕಾಗಲ್ಲ ಗಾಡಿನ, ಒಂದು ಫೋಟೋ ತಗೊಳಕ್ಕಾಗಲ್ಲ, ಕರೆಕ್ಟಾಗಿ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಕಾರಲ್ಲಿ ಇರ್ಬೇಕಾದ್ರೆ ಓಡಿಸ್ಕೊಂಡೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಷ್ಟೆ.
ಸೊ ಅಲ್ಲಿ ಕಾಫಿ ಡೇ ಮಿಸ್ ಆಯ್ತು ಅಂತ ನಾನು ಇಲ್ಲಿ ಸರ್ವಿಸ್ ರೋಡ್ ತಗೊಂಡ್ ಬಂದೆ. ಸೊ ಇಲ್ಲೊಂದು ಕಾಫಿ ಡೇ ಸಿಕ್ಕಿದೆ. ಇನ್ನೊಂದು ಕಿಲೋಮೀಟರ್ ಅಂತ ತೋರಿಸಿದೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನೋಡೋಣ, ಅಲ್ಲೋಗಿ ಟ್ರೈ ಮಾಡೋಣ. ಸೊ ಫೈನಲಿ ಕಾಫಿ ಡೇಗೆ ಬಂದ್ವಿ. ಇದಿರೋದು ಶ್ರೀರಂಗಪಟ್ಟಣ ಹತ್ರ. ಹೊಸದ್ ಅನ್ಸುತ್ತೆ, ನಾನು ಇವತ್ತೇ ನೋಡ್ತಾ ಇರೋದು. ಸೊ ಕಾಫಿ ಡೇ ಹತ್ರ ಬಂದಿದ್ದೀವಿ. ಇದಿರೋದು ಶ್ರೀರಂಗಪಟ್ಟಣ ಹತ್ರ. ಸೊ ಇಲ್ಲೊಂದು ಕಾಫಿನ, ಕೋಲ್ಡ್ ಕಾಫಿನ, ಹಾಟ್ ಕಾಫಿನ ಕುಡ್ಕೊಂಡು ಮನೆ ಹೋಗೋಣ. ಏನ್ ಕುಡಿಯೋದು ಅಂತ ಗೊತ್ತಾಗಲ್ಲ. ಕೋಲ್ಡ್ ಕಾಫಿ ಏನಾದ್ರು ತಗೊಳ್ಳೋಣ ಇವತ್ತು. ಸೊ ಕಾಫಿ ಡೇ ಬಂದು ಒಂದು ಕಾಫಿ ಕುಡಿಯಂಗೆ ಆಯ್ತು. ಸೊ ನಾನು ಹೆಂಡತಿ ಆರ್ಡರ್ ಮಾಡಿದ್ದಾಳೆ ಇದು ಗಾರ್ಲಿಕ್ ಬ್ರೆಡ್ ಮತ್ತೆ 2 ಕ್ಯಾಪೆಚಿನೋ. ಸೊ ಇದು ಕುಡ್ಬಿಟ್ಟು ಇಲ್ಲಿಂದ ಜೂಟ್ ಆಗೋಣ. ಇದು ಹೊಸ ಕಾಫಿ ಡೇ ಅನ್ಸುತ್ತೆ. ನೋಡೋಕೆ ತುಂಬಾನೇ ಚೆನ್ನಾಗಿದೆ. ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಷ್ಟೇನಿಲ್ಲ. ಇದೊಂದು ದೊಡ್ಡದು ಫ್ಯಾಮಿಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ನನ್ನ ಹೆಂಡತಿ ಪಾರ್ಟ್ನರ್ ರಜದ ದಿವಸನೂ ಕೆಲಸ ಮಾಡ್ಕೊಂಡು ಕೂತಿದ್ದಾಳೆ. ಲೇಬರ್ ಡೇ ದಿವಸನೂ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಕಾಫಿ ಡೇಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಕಾಫಿ ಗಿಫಿ ಕುಡ್ಕೊಂಡು ಆಚೆ ಬಂದು ಕಾರಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆಮೇಲೆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ಮೈಕ್ ಹೊಗೆ ಹಾಕ್ಸ್ಕೊಂಡಿದೆ ಅಂತ. ಸೊ ಇನ್ನೇನು ಮಾಡೋದು, ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಕೆಲವೊಂದು ವೀಡಿಯೋಗಳು ವಾಯ್ಸ್ ಓವರಲ್ಲಿ ಬರ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದೇ ಗ್ಯಾಪಲ್ಲಿ ಆಚೆ ಬಂದು ನಾನು ನೋಡ್ತೀನಿ ನನ್ನ ಹೆಂಡತಿ ಕಾರ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾನೇ ಇದ್ದಾಳೆ. ಸೊ ಆಫೀಸ್ ಕೆಲಸ ಇಷ್ಟೊಂದು ಕೊಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅದು ರಜದ ದಿವಸನೂ ಇಷ್ಟೊಂದು ಕೊಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನನ್ನ ವೀಡಿಯೋದು ವಾಯ್ಸ್ ಕ್ವಾಲಿಟಿ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಸೊ ನಾನು ಒಂದು ವೈರ್ಲೆಸ್ ಮೈಕ್ ತೊಗೊಂಡಿದ್ದೆ, ಬಡ್ಜೆಟ್ ಫ್ರೆಂಡ್ಲಿ ಮೈಕ್. ಒಂದು 1000 ರೂಪಾಯಿನ ಆಯಿತು. ಅದು ಇವಾಗ ಹೊಗೆ ಹಾಕ್ಸ್ಕೊಂಡಿದ್ದೆ. ಸೊ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದೆ ಆವಾಗಲಿಂದ ಮಾತಾಡಿ. ಸೊ ಇವಾಗ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದೆ ಅದರದ್ದು. ಅದಕ್ಕೆ ಚಾರ್ಜ್ಗೆ ಇಟ್ಟಿದ್ದೀನಿ. ಅದು ಚಾರ್ಜ್ ಆಗೋ ತನಕ ಜಸ್ಟ್ ಹಂಗೆ ಮೊಬೈಲ್ ಆಡಿಯೋದಲ್ಲೇ ಮಾತಾಡ್ತಿರ್ತೀನಿ. ಸೊ ಏನಾದರೂ ವಾಯ್ಸ್ ಅಷ್ಟು ಕೇಳಿಸಿಲ್ಲ ಅಂದರೆ ಪ್ರಾಬ್ಲಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಈ ವಿಡಿಯೋಗೆ. ಸೊ ಫೈನಲಿ ಟೋಲ್ ಬಂತು, ಮೈಸೂರು ಟೋಲು. ಇಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ ಇದೆ, ಎಲ್ಲ ಮೈಸೂರಿಗೆ. ಜಾಲಿ 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 ಅನ್ಕೊಂಡು ಹೋಗ್ತಾ ಇರೋದು ಮೈಸೂರಿಗೆ. ಸೊ ಪಯಣ ಕಾರ್ ಮ್ಯೂಸಿಯಂ ಇಲ್ಲೇ ಇದೆ. ಪಾರ್ಕಿಂಗಲ್ಲಿ ಎಷ್ಟು ಕಾರ್ ಇದೆ ಅಂತ ನೋಡಿ ಇಲ್ಲೇ. ಸೊ ಇವತ್ತು ಹೋದ್ರೆ ನಾವು ಆಚೆ ಬರೋದು ಸಂಜೆ ಆಗುತ್ತೆ. ಸೊ ಅದಕ್ಕೆ ಪಯಣಕ್ಕೆ ಹೋಗ್ತಿಲ್ಲ, ಸ್ಟ್ರೈಟ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಕೊನೆಗೂ ಹೈವೇ ಜಾಯ್ನ್ ಆದೆ. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ ಇರ್ಬೋದು ಸಿಗ್ನಲ್ಗೆ. ಸೊ ಸಿಗ್ನಲ್ ಜಾಯ್ನ್ ಆಗಿ ಹಂಗೆ ಮನೆಗೆ ಹೋಗ್ತೀನಿ. ಸೊ ಫೈನಲಿ ಬಂದ್ವಿ ಮೈಸೂರು. ಸೊ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಸಿಗ್ನಲ್ ಇದೆಯಲ್ಲ, ಅಲ್ಲಿ ಅದ್ರ ಹತ್ರ ಬಂದಿದ್ದೀವಿ. ಬಟ್ ಟ್ರಾಫಿಕ್ ಜಾಮ್ ಅಂತೂ ಸಿಕ್ಕಾಬಟ್ಟೆ ಇದೆ. ಮೈಸೂರಿಗೆ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ವೆಲ್ಕಮ್ ಮಾಡಿದ್ದು ಈ ಒಂದು ಟ್ರಾಫಿಕ್ ಜಾಮ್. ಮೈಸೂರಲ್ಲಿ ಟ್ರಾಫಿಕ್ ಜಾಮ್ ಅಷ್ಟೊಂದಿರಲ್ಲ, ಆದರೆ ಇವತ್ತು ರಜಾ ಇರೋದ್ರಿಂದ ಬೆಂಗಳೂರಲ್ಲಿ ಇದ್ದಿದ್ದು ಸ್ವಲ್ಪ ಜನ ಮೈಸೂರು ಕಡೆ ಹೋಗ್ತಿದ್ದಾರೆ. ಸೊ ಈ ಟ್ರಾಫಿಕ್ ಜಾಮ್ ಮೂವ್ ಆಗೋಷ್ಟರಲ್ಲಿ ಒಂದು 15 to 20 ಮಿನಿಟ್ಸ್ ಆಯಿತು. ಸೊ ಬೆಂಗಳೂರಷ್ಟೇನು ಕಷ್ಟ ಆಗಲಿಲ್ಲ, ಮೂವಿಂಗಲ್ಲಿ ಇತ್ತು ವೆಹಿಕಲ್ಸ್ಗಳೆಲ್ಲ. ಸೊ ಬೇಗನೆ ಮೂವ್ ಆಗಿದೆ. ಆ ಟ್ರಾಫಿಕ್ ಜಾಮಿಂದ ಎಸ್ಕೇಪ್ ಆಗಿ ಅಲ್ಲೇ ಸಿಗ್ನಲಿಂದ ರೈಟ್ ತೊಗೊಂಡು ಮನೆ ಕಡೆ ಹೊರಟ್ವಿ. ನಮ್ಮ ಮನೆಗೆ ರೀಚ್ ಆಗೋಕ್ಕೆ ಇನ್ನೂ ಒಂದು 10 ಕಿಲೋಮೀಟ್ರ್ ಇತ್ತು. ಅದೇ ರಿಂಗ್ ರೋಡಲ್ಲೇ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಹಾಗೆ ಈ ವಿಡಿಯೋನೂ ಒಂದು ಕೊನೆ ಅಂತ ಬಂದಿದೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ. ಸುಮ್ಮನೆ ಕೂತಿರಲ್ಲ.